ತಂದೆ ಕಡೆಯಿಂದ ಬರುವಂತ ಆಸ್ತಿನ, ತಾಯಿ ಕಡೆಯಿಂದ ಬರೋ ಆಸ್ತಿನ, ಅಥವಾ ತಂದೆಯ ತಂದೆನ, ಹೀಗೆ ಹಲವಾರು ಪ್ರಶ್ನೆಗಳಿರ್ತವೆ. ಮತ್ತೆ ಯಾರ್ಯಾರಿಗೆಲ್ಲ ಈ ಪಿತ್ರಾರ್ಜಿತ ಆಸ್ತಿನಲ್ಲಿ ಹಕ್ಕಿರುತ್ತೆ, ಹೆಣ್ಣು ಮಕ್ಕಳ ರೈಟ್ಸ್ ಏನು, ಮತ್ತೆ ನಿಮ್ ತಂದೆ ಆಗ್ಲಿ ಅಥವಾ ತಾಯಿ ಆಗ್ಲಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿದ್ರೆ, ಸ್ವಂತ ದುಡಿದ್ಬಿಟ್ಟು ಯಾವ್ದೋ ಒಂದು ಪ್ರಾಪರ್ಟಿ ಕೊಂಡ್ಕೊಂಡಿದ್ರೆ ಅದು ಯಾವ ರೀತಿ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಈ ಎಲ್ಲಾ ವಿಚಾರಗಳನ್ನು ನಾನು ಸಂಕ್ಷಿಪ್ತವಾಗಿ ಮತ್ತೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಶನ್ ಸಿಕ್ಕುತ್ತೆ. ಮೊದಲನೇದಾಗಿ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ನೋಡಿ, ಹೆಸರೇ ಹೇಳೋ ತರ ಇದು ಪಿತ್ರಾರ್ಜಿತ ಅಂದ್ರೆ ತಂದೆ ಕಡೆಯಿಂದ ಬರುವಂತ ಆಸ್ತಿ. ತಂದೆ ಕಡೆ ಅಂತ ಹೇಳಿದ್ರೆ 3 ಜನರೇಷನ್ ಇಂದ ಬರುವಂತ ಆಸ್ತಿ. ತಂದೆಯ ತಂದೆ ಅಂದ್ರೆ ನಿಮ್ ತಾತ, ಮತ್ತೆ ನಿಮ್ಮ ತಾತನ ತಂದೆ ನಿಮ್ ಮುತ್ತಾತ, ಈ ರೀತಿ 3 ಜನರೇಷನ್ಗಳಿಂದ ಅಥವಾ 3 ತಲೆಮಾರುಗಳಿಂದ ನಿಮಗ್ ಬಂದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಅನ್ಸ್ಕೊಳುತ್ತೆ. ನೋಡಿ, ಪಾರ್ಟಿಗಳು 4, ನಿಮ್ ಮುತ್ತಾತ, ನಿಮ್ಮ ತಾತ, ನಿಮ್ಮ ತಂದೆ ಮತ್ತೆ ನೀವು. ಆದ್ರೆ ತಲೆಮಾರುಗಳು, ಪ್ರಾಪರ್ಟಿ ರೈಟ್ಸ್ ನ ತಲೆಮಾರುಗಳು 3. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿಮ್ ತಂದೆ ಕಡೆಯಿಂದನೇ ಆಗಿರ್ಬೇಕು. ಅದೇ ನಿಮ್ಮ ತಾಯಿ ಕಡೆಯಿಂದ ಬರುವಂತ ಆಸ್ತಿ ಇದು ಪಿತ್ರಾರ್ಜಿತ ಆಸ್ತಿನಾ? ಇಲ್ಲ. ನಿಮ್ಮ ತಾಯಿ ಕಡೆಯಿಂದ ಬರುವಂತ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಅಂತ ಅನ್ಸ್ಕೊಳ್ಳೋದಿಲ್ಲ. ಅದರಲ್ಲಿ ನಿಮಗೆ ಹಕ್ಕು ಇರೋದಿಲ್ಲ. ನಿಮ್ ತಾಯಿ ಕಡೆಯಿಂದ ಬಂದಿರ್ಲಿ ಅಥವಾ ನಿಮ್ಮ ತಾಯಿಯ ತಂದೆ ಕಡೆಯಿಂದನೇ ಬಂದಿರ್ಲಿ, ಅದು ನಿಮ್ಮ ತಾಯಿಯ ಸ್ವಂತ ಆಸ್ತಿ ಆಗಿರುತ್ತೆ. ಅದ್ರ ಮೇಲೆ ಯಾವುದೇ ಮಕ್ಕಳಿಗಾಗ್ಲಿ ಅಥವಾ ಗಂಡನ್ಗಾಗ್ಲಿ ರೈಟ್ಸ್ ಇರೋದಿಲ್ಲ. ಇನ್ ಕೇಸ್ ತಾಯಿ ಎಕ್ಸ್ಪೈರ್ ಆದ್ಮೇಲೆ ಮಕ್ಕಳಿಗೆ ಈಕ್ವಲ್ ಆಗಿ ಪ್ರಾಪರ್ಟಿ ಬರುತ್ತೆ. ಆದ್ರೆ ತಾಯಿ ಇದ್ದಾಗೇನೆ ಮಕ್ಕಳಿಗೆ ಯಾವುದೇ ರೀತಿಯಾಗಿರುವಂತ ರೈಟ್ಸು ತಾಯಿಗೆ ಬಂದಂತ ಆಸ್ತಿನಲ್ಲಿ ಇರೋದಿಲ್ಲ. ಅದೇ ಈಗ ಪಿತ್ರಾರ್ಜಿತ ಆಸ್ತಿಗೆ ಬಂದ್ರೆ, ನಾನು ಈಗ ಹೇಳಿದಾಗೆ ತಂದೆ ಬದುಕಿರ್ದೇ ಇರ್ಲಿ, ಅದು ಅವ್ರ ಅಪ್ಪನಿಂದ ಬಂದಿದ್ರೆ ಪ್ರಾಪರ್ಟಿ, ನಿಮ್ಮ ತಾತನಿಂದ ಬಂದಿದ್ರೆ ಅದರಲ್ಲಿ ನಿಮಗೆ ಹಕ್ಕಿರುತ್ತೆ. ಅದು ಇದೇ ಕಾನ್ಸೆಪ್ಟ್ ತಾಯಿ ಕಡೆಯಿಂದ ಬಂದಂತ ಪ್ರಾಪರ್ಟಿಗೆ ಅನ್ವಯ ಆಗೋದಿಲ್ಲ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿ ಅಂದಿದ ತಕ್ಷಣ ಅದು ಕೇವಲ ತಂದೆಯ ಲೀನಿಯೇಜ್ ಇಂದ ಬರುವಂತ ಆಸ್ತಿ ಇದು. ಮತ್ತೆ ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರಿ, ಪಿತ್ರಾರ್ಜಿತ ಆಸ್ತಿ ಯಾರ್ಯಾರಿಗೆ ಸೇರುತ್ತೆ? ಇದು ನೋಡಿ, 2005ನೇ ತಿದ್ದುಪಡಿ ಪ್ರಕಾರ ಇಂಡಿಯನ್ ಸಕ್ಸೆಷನ್ ಆಕ್ಟ್ಗೆ 2005ರಲ್ಲಿ ಒಂದು ಮೇಜರ್ ತಿದ್ದುಪಡಿ ಆಯ್ತು. ಒಂದು ಮೇಜರ್ ಆಗಿರುವಂತ ಒಂದು ಅಮೆಂಡ್ಮೆಂಟ್ ಆಯ್ತು. ಆಗಿನಿಂದ ಪಿತ್ರಾರ್ಜಿತ ಆಸ್ತಿನಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಸಮಾನವಾಗಿರುವಂತ ಹಕ್ಕಿರುತ್ತೆ. ಹೇಗೆ ಗಂಡು ಮಕ್ಕಳಿಗೆ ಹಕ್ಕಿತ್ತೋ, ಹುಟ್ಟಿನಿಂದಲೇ ಹಕ್ಕು ಬಂತೋ, ಅದೇ ರೀತಿ ಹೆಣ್ಮಕ್ಳಿಗೂ ಸಹ ಹುಟ್ಟಿನಿಂದನೇ ಹಕ್ಕು ಬರುತ್ತೆ. ಇದರಲ್ಲಿ ಈಗ ಯಾವುದೇ ರೀತಿಯಾಗಿರುವಂತ ಡಿಫ್ರೆನ್ಶಿಯೇಷನ್ ಇರೋದಿಲ್ಲ. ಹೆಣ್ಮಕ್ಳಿಗೂ ಹಕ್ಕು ಸಿಕ್ಕುತ್ತೆ, ಗಂಡು ಮಕ್ಕಳಿಗೂ ಹಕ್ಕು ಸಿಕ್ಕುತ್ತೆ ಪಿತ್ರಾರ್ಜಿತ ಆಸ್ತಿನಲ್ಲಿ. ಸರಿ, ಹಾಗಿದ್ರೆ ಯಾವಾಗಿಂದ ಹಕ್ಕು ಬರುತ್ತೆ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಕೆಲವ್ರು ಹೇಳ್ತಾರೆ ಹುಟ್ಟಿದ ತಕ್ಷಣ ನಿಮಗೆ ಹಕ್ಕು ಬರುತ್ತೆ ಅಂತ ಹೇಳಿ. ನೋಡಿ, ಪಾರ್ಟಿಷನ್ ಆಗ್ಬೇಕಾದ್ರೆ ಒಂದು ಗರ್ಭದಲ್ಲಿ ಭ್ರೂಣ ಇತ್ತು ಅಂತ ಹೇಳಿದಾಗ ಆ ಭ್ರೂಣಕ್ಕೂ ಸಹ, ಹೊಟ್ಟೆಲಿರುವಂತ ಮಗುಗೂ ಸಹ ಈ ರೈಟ್ಸ್ ಬರುತ್ತೆ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹುಟ್ಟಿದ ಮೇಲೆ ರೈಟ್ಸ್ ಬರುತ್ತೆ ಅಂತ ಅಲ್ಲ. ಪಾರ್ಟಿಷನ್ ಆಗ್ಬೇಕಾದ್ರೆ ಮಗು ಹೊಟ್ಟೆನಲ್ಲಿದ್ರು ಸಹ ಆ ಮಗುವಿಗೆ ರೈಟ್ಸ್ ಬರುತ್ತೆ. ಮತ್ತೆ ಮೂರನೇ ಮುಖ್ಯವಾಗಿರುವಂತ ಒಂದು ಅಂಶನ ನೀವು ತಿಳ್ಕೊಬೇಕು ಅಂದ್ರೆ, ಸ್ವಯಾರ್ಜಿತ ಆಸ್ತಿ. ಯಾವಾಗ ಪ್ರಾಪರ್ಟಿ ಸ್ವಯಾರ್ಜಿತ ಆಸ್ತಿ ಅನ್ಸ್ಕೊಳ್ಳುತ್ತೆ, ಮತ್ತೆ ಅದ್ರ ಮೇಲಿನ ಹಕ್ಕು ಯಾರಿಗಿರುತ್ತೆ ಅಂತ ಹೇಳಿ. ನೋಡಿ, ನಿಮ್ ತಂದೆ ಅಥವಾ ತಾಯಿ ತಮ್ಮ ಸ್ವಂತ ದುಡ್ಡಿಂದ ಏನಾದ್ರೂ ಪ್ರಾಪರ್ಟಿ ಖರೀದಿ ಮಾಡಿದ್ರೆ ಅದು ಅವರ ಸ್ವಯಾರ್ಜಿತ ಆಸ್ತಿ. ಇಲ್ಲಿ ಮಕ್ಕಳಿಗೆ ಆಗ್ಲಿ ಯಾರಿಗೇ ಆಗ್ಲಿ ಜನ್ಮಸಿದ್ಧ ಹಕ್ಕು ಇರೋದಿಲ್ಲ. ಈಗೇನು ಪಿತ್ರಾರ್ಜಿತದಲ್ಲಿ ನಾವು ಮಾತಾಡ್ಕೊಂಡ್ ಬಂದ್ವಲ್ಲ, ಈ ರೀತಿ ಆಗಿರುವಂತ ಹಕ್ಕು ಇರೋದಿಲ್ಲ. ಈ ತಂದೆ ಅಥವಾ ತಾಯಿ ಆಗಿರ್ಲಿ, ಯಾರಿಗ್ ಬೇಕಿದ್ರು ಈ ತರದ ಪ್ರಾಪರ್ಟಿಗಳನ್ನ ಸೇಲ್ ಮಾಡ್ಬೋದು, ಅಥವಾ ವಿಲ್ ಮಾಡ್ಬೋದು, ಅಥವಾ ಗಿಫ್ಟೆಡ್ ಮಾಡ್ಕೊಡ್ಬೋದು. ಇನ್ ಕೇಸ್ ತಂದೆ ತಾಯಿಗಳು ಏನಾದ್ರು ಈ ರೀತಿ ಸ್ವಯಾರ್ಜಿತವಾಗಿ ಪ್ರಾಪರ್ಟಿ ಮಾಡಿದ್ದು ವಿಲ್ ಮಾಡ್ದಲ್ನೆ ಅಥವಾ ಗಿಫ್ಟ್ ಮಾಡ್ದಲ್ನೆ ತೀರ್ಕೊಂಡು ಹೋದ್ರೆ, ಆಗ ಮಾತ್ರ ಮಕ್ಕಳಿಗೆ ಆ ಪ್ರಾಪರ್ಟಿ ಮೇಲೆ ರೈಟ್ಸ್ ಬರುತ್ತೆ ಹೊರತಾಗಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನಲ್ಲಿ ಯಾರು ಪ್ರಾಪರ್ಟಿ ಅಕ್ವೈರ್ ಮಾಡ್ಕೊಂಡಿರ್ತಾರಲ್ಲ ಅಥವಾ ಯಾರು ಪ್ರಾಪರ್ಟಿ ಕೊಂಡ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಹಕ್ಕಿರುತ್ತೆ. ಅವ್ರಲ್ದಲೇ ಬೇರೆ ಯಾರಿಗೂ ಸಹ ಹಕ್ಕಿರೋದಿಲ್ಲ. ಆದ್ರೆ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ, ಈ ರೀತಿ ಪರ್ಚೇಸ್ ಮಾಡ್ಬೇಕಾದ್ರೆ ಅವ್ರ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿರ್ಬೇಕು. ಫ್ಯಾಮಿಲಿ ಪ್ರಾಪರ್ಟಿಯಿಂದ ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಬಂದಂತ ಆದಾಯದಲ್ಲಿ ಅವರು ಆ ಪ್ರಾಪರ್ಟಿಯನ್ನ ಖರೀದಿ ಮಾಡಿರಬಾರ್ದು. ಇದು ನೀವು ತಿಳ್ಕೊಬೇಕಾಗಿರುವಂತ ಮುಖ್ಯವಾದ ವಿಚಾರ. ಹಾಗಿದ್ರೆ ಮತ್ತೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನ್ ರೈಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಆಸ್ತಿ ಪಿತ್ರಾರ್ಜಿತನೋ ಅಥವಾ ಸ್ವಯಾರ್ಜಿತನೋ ಅಂತ ಹ್ಯಾಕ್ ತಿಳ್ಕೊಳ್ತೀರಾ? ನೋಡಿ, ಅದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ವಂಶವೃಕ್ಷ ತೆಗಿಸ್ಬೇಕು, ಮತ್ತೆ ನಿಮ್ಮ RTC ನೋಡ್ಕೋಬೇಕು, ಮತ್ತೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನ ತೆಗಿಸ್ಬೇಕು. ಈ ದಾಖಲೆಗಳನ್ನ ನೀವು ಕ್ಲೀನ್ ಆಗಿ ಪರಿಶೀಲನೆ ಮಾಡಿದ್ರೆ ಅದು ಪಿತ್ರಾರ್ಜಿತನ ಅಥವಾ ಸ್ವಯಾರ್ಜಿತನ ಅಂತ ಹೇಳಿ ತಿಳ್ಕೊಬಹುದು. ಇಷ್ಟ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ನಲ್ಲಿ ಹಾಕಿ ತಿಳಿಸ್ರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.